ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತಿನ ವೀಡಿಯೋನಲ್ಲಿ ಗೆಣಸನ್ನ ನೋಡಿ ಈ ರೀತಿ ಬೇಯಿಸಿರ್ತೀವಲ್ವ, ನಾನು ಸಿಪ್ಪೆ ತೆಗೆದುಬಿಟ್ಟೇ ಬೇಯಿಸ್ಕೊಂಡಿದ್ದೀನಿ. ಅದು ತುಂಬ ಬೇಯಿಸಿರ್ತೀವಿ ನೋಡಿ, ಆವಾಗ ಹಾಗೆ ಉಳ್ಕೊಂಡಿರುತ್ತೆ. ಈ ಥರ ಟ್ರೈ ಮಾಡಿದ್ರೆ ಪೂರ್ತಿಯಾಗಿ ಖಾಲಿ ಆಗುತ್ತೆ, ತುಂಬ ಚೆನ್ನಾಗೂ ಅನಿಸುತ್ತೆ. ನಾನು ಮೊದಲು ಇಲ್ಲಿ ಒಂದು 2-3 ಪೀಸ್ನ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರ್ನ ತೊಗೊಂಡು ಅದನ್ನು ಪೊಟ್ಯಾಟೊ ಸ್ಮ್ಯಾಶರ್ ಇರುತ್ತೆ ನೋಡಿ, ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಗೆಣಸಲ್ಲೇ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಲ್ವಾ, ಅದರಿಂದ ಸ್ವಲ್ಪ ಸಕ್ಕರೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಗ್ಲಾಸಷ್ಟು ಇದಕ್ಕೆ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ಹಾಲನ್ನು ಸೇರಿಸ್ಕೊಡಿ, ಅಂದರೆ ಕಾಯ್ದಿರುತ್ತೆ ನೋಡಿ, ಫುಲ್ ಬಿಸಿಯಾಗಿರುತ್ತೆ, ಆ ಹಾಲನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅದನ್ನು ಫಸ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 1/4 ಸ್ಪೂನಷ್ಟು ಇಲ್ಲಿ ಏಲಕ್ಕಿ ಪುಡಿ ಇರುತ್ತೆ ನೋಡಿ, ಅದನ್ನು ನಾನು ಸಕ್ಕರೆಗೆ ಹಾಕ್ಬಿಟ್ಟು ಏಲಕ್ಕಿ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಒಂದು 1/4 ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತುಂಬ ಟೇಸ್ಟ್ ಚೆನ್ನಾಗಿ ಇರುತ್ತೆ. ನಾನು ಈ ರೀತಿಯಾಗಿ ಒಂದು 3 ಪೀಸ್ ಗೆಣಸನ್ನು ಮಾಡ್ಕೊಂಡಿದ್ದೀನಿ. ಇನ್ನೇನು ಬಾಕಿ ಗೆಣಸಿದೆ ನೋಡಿ, ಅದರಲ್ಲಿ ಒಂದು 2 ಪೀಸಷ್ಟನ್ನು ಈ ಥರ ಸ್ಲೈಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಗೆಣಸನ್ನು ಹಾಗೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಅಲ್ವಾ, ಅದರಿಂದ. ಅಂದರೆ ಪೂರ್ತಿಯಾಗಿ ಗೆಣಸು ಖಾಲಿ ಇರಲ್ಲ ನೋಡಿ, ಈ ಥರ ಮಾಡ್ಕೊಂಬಿಟ್ರೆ ಅಂತೂ ಪೂರ್ತಿ ಗೆಣಸನ್ನ ಒಬ್ಬರೇ ತಿನ್ಕೊಂಡ್ಬಿಡ್ತಾರೆ. ಅಂದರೆ ಪೂರ್ತಿಯಾಗಿ ಖಾಲಿಯಾಗಿಬಿಡುತ್ತೆ. ನಂತರ ಒಂದು 2 ಪೀಸ್ನ ನಾನು ಈ ಥರ ಬೌಲ್ಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಒಂದು 2 ಪೀಸ್ನ ನಾನು ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಅದೇನು ನಾನು ಬೇಯಿಸ್ಕೊಂಡಿದ್ದೆ ನೋಡಿ ವಾಟರ್ ಗೆಣಸನ್ನ, ನಾನು ಸಿಪ್ಪೆ ತೆಗೆದುಬಿಟ್ಟೆ ಬೇಯಿಸ್ಕೊಂಡಿದ್ದೀನಿ. ಅದೇ ನೀರಿಗೆ ಅದು ಗೆಣಸನ್ನ ನಾನು ಏನು ಸ್ಮ್ಯಾಶ್ ಮಾಡಿಕೊಂಡೆ ನೋಡಿ, ಅದನ್ನು ಸೇರಿಸ್ಬಿಟ್ಟು ಅದನ್ನು ಕುದಿಸ್ಕೊಬೇಕು. ಇದಕ್ಕೆ ನಾನೀಗ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ನೆಸ್ ಗೆಣಸಲ್ಲೇ ಇರುತ್ತೆ ನೋಡಿ, ಅದೇ ಸಾಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕ್ಕೊಳ್ಳಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ನೋಡಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸಹ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದು ಖಾರವಾಗಿ ಚೆನ್ನಾಗಿರುತ್ತೆ. ಮತ್ತು ನಾವು ಅದೇನು ಹಾಲಾಕಿ ಮಾಡ್ಕೊಂಡಿದ್ದೀವಿ ನೋಡಿ, ಅದು ಅಷ್ಟೇ ತುಂಬ ಪಾಯಸದ ರೀತಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ಇನ್ನು 3 ಸಹ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಅಂದರೆ ಅದು ನಾನು ಏನು ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ಮೇಲೆ, ಹಾಗೆಯೇ ತಿನ್ಬೋದು ಗೆಣಸನ್ನ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಗೆಣಸೇನು ಉಳ್ಕೊಂಡಿರುತ್ತೆ ನೋಡಿ, ಈ ಥರ ಡಿಫ್ರೆಂಟಾಗಿ ಒಂದು ಸ್ವಲ್ಪ ವೆರೈಟೀಸ್ನ ಮಾಡಿಕೊಂಡ್ರೆ ಇಮಿಡಿಯೇಟ್ ಖಾಲಿ ಆಗಿಬಿಡುತ್ತೆ, ಉಳ್ಕೊಳ್ಳಲ್ಲ ಅದು ಗೆಣಸು. ಗೆಣಸಲ್ಲಿ ಪರೋಟ ಎಲ್ಲ ಮಾಡ್ಕೊಳ್ಬೋದು, ಅದು ಹಾಗೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಅಲ್ವಾ. ನಾನು ನೋಡಿ ಈ ರೀತಿಯಾಗಿ 3 ರೀತಿ ಅದು ಟ್ರೈ ಮಾಡಿದ್ದೆ. ಅದು 3 ರೀತಿಯೂ ಸಹ ಹಾಗೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಸಕ್ಕರೆ ಮತ್ತು ಹಾಲು ಮತ್ತು ಏಲಕ್ಕಿ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.